ಮೂಡದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸದ್ಯ ಹೈಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಸಂಬಂಧ ಮಾತಾಡ್ಲಿಕ್ಕೆ ಆರ್ಟಿಐನ ಕಾರ್ಯಕರ್ತರಾದಂತಹ ಗಂಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಂದಲೂ ಕೂಡ ಮೂಡದ ಹೋರಾಟದಲ್ಲಿ ಅವರು ನಿರತರಾಗಿದ್ರು. ನಾನು ಗಂಗರಾಜ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿದೆ ಸರ್. ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳ್ಬೋದು. ಸಿದ್ದರಾಮಯ್ಯರು ಈಗಾದ್ರೂ ಸರಿ ಸುಪ್ರೀಂ ಕೋರ್ಟ್ ವಿಚಾರಣೆ ಹೋಗೋದು ಬಿಟ್ಟು ಗೌರವಯುತವಾಗಿ ಅವರಿಗೆ ಘನತೆ ಗೌರವ ಉಳಿಸ್ಕೋಬೇಕು ಅನ್ನಂಗಿದ್ರೆ ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವ್ರೇನು ತೀರ್ಪು ಬರುತ್ತೆ ಅದಕ್ಕೆ ಬದ್ಧರಾಗಿ ಹೋಗ್ಬೇಕು ಅನ್ನೋ ನನ್ನ ವಾದ ಸರ್. ಸರ್, ಮೊದಲ ದಿನದಿಂದಲೂ ಕೂಡ ಸಾಕಷ್ಟು ಹೋರಾಟ ಮಾಡ್ತಿದ್ರಿ ಸರ್. ತಪ್ಪೆಸಗಿದ್ದಾರೆ ಅನ್ನೋದೇ ನಿಮ್ಮ ವಾದ ಆಗಿತ್ತು ಸರ್. ಪ್ರತಿ ಹಂತದಲ್ಲೂ ತಪ್ಪಾಗಿದೆ ಸರ್. ಪ್ರತಿ ಹಂತದಲ್ಲೂ ಮೂಲ ಇಂದಲೂ ಫಸ್ಟ್ 65ರಿಂದಲೂ ತಪ್ಪಾಗಿದೆ. 2024 ಇದುವರೆಗೂ ತಪ್ಪುಗಳೇ. 2022, 24, 23ವರೆಗೂ ತಪ್ಪುಗಳು ನಡೆದಿದೆ. ಪ್ರತಿ ಹಂತದಲ್ಲೂ ತಪ್ಪು ನಡೆದಿದೆ. ಸಿದ್ದರಾಮಯ್ಯನವರದ್ರಲ್ಲಿ ಪಾತ್ರ ಇಲ್ಲ ಅಂದರೆ ಸಿದ್ದರಾಮಯ್ಯವರು PA 2014ರಿಂದ 2022ವರೆಗೂ ಖಾತೆ ಮಾಡಿ ಕಂಪ್ಲೀಟ್ ಆಗೋರು ಸಿದ್ದರಾಮಯ್ಯರ PA CT ಕುಮಾರ್ದು ಪಾತ್ರ ಕಂಪ್ಲೀಟ್ ಆಗಿದೆ ಸರ್. ಹಾಗಾಗಿ ಸಿದ್ದರಾಮಯ್ಯರ ಪಾತ್ರ ಇದರೊಳಗೆ ಜಗಜ್ಜಾಹೀರವಾಗಿದೆ ಸರ್. ಬಟ್ ಸಿಎಂ ಸಿದ್ದರಾಮಯ್ಯ ಅವರ ಹಾದಿಯಾಗಿ ಎಲ್ಲರೂ ಕೂಡ ತಪ್ಪೆಸಗಿಲ್ಲ ಅಂತಾನೆ ಹೇಳ್ತಾ ಬರ್ತಿದ್ರು ಸರ್. ಅದು ಅವ್ರು ಹೇಳ್ಕೊಂತಾರೆ. ಕಳ್ತನ ಮಾಡಿದ ಕಳ್ಳ ಯಾವತ್ತು ನಾನು ಕಳ್ಳ ಅಂತ ಹೇಳ್ಕೊಳಕ್ಕಾಗತ್ತಾ? ನಾನು ಮಾಡಿಲ್ಲ ಅಂತ ಹೇಳ್ತಾನೆ. ಈಗ ಗೌರವಯುತವಾಗಿ ಸರ್, ಯಾರೋ ವಿರುದ್ಧ ದೂರು ಕೊಟ್ಟರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನಿಖೆನೇ ಮಾಡಬೇಡಿ ಅಂದ್ರೆ ಏನರ್ಥ? ಅಲ್ಲಿಗೆ ನನ್ನ ಮೇರೆದನ್ನೇ ನೀವು ಹೋಗಿ ದೂರು ಕೊಡ್ತೀರಾ ಅಂದರೆ ತನಿಖೆನೇ ಮಾಡಬೇಡಿ ಅಂತೇಳಿ ಕೊಟ್ಕೊ ಹೋಗಕ್ಕಾಗತ್ತೆ? ತನಿಖೆ ಆಗಲಿ ಬಿಡಿ. ನಾನು ಕಳ್ತನ ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ತನಿಖೆ ಮಾಡಲಿ ಬಿಡಿ ಸರ್. ತನಿಖೆ ಮಾಡೋಕೆ ಏನು ತಪ್ಪಾಗಿದೆ? ಏನು ತನಿಖೆ ಮಾಡ್ತಿದ್ದಂಗೆ ಇವ್ರು ಅರೆಸ್ಟ್ ಮಾಡ್ಬಿಡ್ತಾರೆ? FIR ಆಯ್ತಿದ್ದಂಗೆ ಅರೆಸ್ಟ್ ಆಗ್ಬಿಡಾರಾ? ಇಲ್ಲ ತಾನೇ. ತನಿಖಾಧಿಕಾರಿಗಳು ತನಿಖೆ ಮಾಡೋಕ್ಕೂ ಅವಕಾಶ ಇಲ್ಲ ಅಂದರೆ ಇನ್ನು ತನಿಖಾ ತಂಡಗಳೇ ಹಾಕಬೇಕು. ಎಲ್ಲ ಮುಚ್ಚಿಬಿಡ್ಲಿ, ಪೊಲೀಸ್ ಸ್ಟೇಷನ್ ಎಲ್ಲ ಮುಚ್ಚಿಬಿಡ್ಲಿ, ಕೋರ್ಟ್ಗಳೆಲ್ಲ ಮುಚ್ಚಿಬಿಡ್ಲಿ. ಇವ್ರು ಹೆಂಗೆ ಬೇಕಂಗೆ ಮಾಡ್ಕೊಂಡು ಹೋಗ್ಲಿ, ದಂಧೆನಲ್ವಾ? ಈಗ ಮುಂದೆ ಏನಾಗ್ಬೋದು ಸರ್? ಮುಂದೆ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮತ್ತೊಂದ್ಸರಿ, ಗೌರವಯುತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇಲ್ಲ, ಯಾರನ್ನ ಬೇಕಿಲ್ಲ. ಬಟ್ ಗೌರವಯುತವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದು ಬಿಟ್ಟು ಕೆಳ ನ್ಯಾಯಾಲಯದಲ್ಲಿ ಏನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇವರು ಹೋಗಿ ಇವಾಗ ತಮ್ಮ ಅರ್ಜಿಯನ್ನು ಹೋಗಿ ಮುಂದುವರಿಸ್ತಾರೆ. ಅಲ್ಲಿ ಆದ್ರೆ ಇನ್ನೇನಾಗ್ಬೋದು? ರಿಜಿಸ್ಟರ್ಡ್ ದ FIR ಅಂಡ್ ಸಬ್ಮಿಟ್ ದ ರಿಪೋರ್ಟ್ ಅಂತ ಆಗುತ್ತಷ್ಟೇ. ಸಂಬಂಧಪಟ್ಟ ಸ್ಟೇಷನ್ಗೆ ಬರ್ಬೋದು, ಇಲ್ಲ ಲೋಕಾಯುಕ್ತ ಕೋರ್ಟಿಗೆ ಹೋಗ್ಬೋದು ಅಷ್ಟೇ. ಲೋಕಾಯುಕ್ತ ಪೊಲೀಸ್ಗೆ ಹೋಗ್ಬೋದು ಅಷ್ಟೇ. ಅವ್ರು ವಿಚಾರಣೆ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೋ ಇಲ್ಲ ರಿಪೋರ್ಟ್ ಹಾಕ್ತಾರೋ, ಈಗ ಹೋಗುತ್ತೆ. ತಪ್ಪೇನಿದೆ? ತನಿಖೆನೇ ಮಾಡಬೇಡಿದ್ರೆ ಏನರ್ಥ ಅಲ್ಲಿಗೆ? ಈಗ ಒಂದು ವೇಳೆ ಸರ್ ಲೋಕಾಯುಕ್ತಕ್ಕೆ ಕೇಸ್ ವರ್ಗಾವಣೆ ಆಗುತ್ತೆ, ಈಗ ನಿಮ್ಮ ಆಗ್ರಹ ಏನು ಸರ್? ಸರ್, ತನಿಖೆ ಪಾರದರ್ಶಕವಾಗಿ ಆಗಬೇಕು. ಯಾರೇ ತಪ್ಪು ಮಾಡಿರಿ, ಸಿದ್ದರಾಮಯ್ಯ ತಪ್ಪು ಮಾಡ್ಯಾರ, ಅವ್ರ ಪತ್ನಿ ತಪ್ಪು ಮಾಡಿದಾರ, ಇಲ್ಲ ಭೂಮಾಲೀಕ ತಪ್ಪು ಮಾಡಿದಾನ, ಯಾರೇ ತಪ್ಪು ತಪ್ಪು ಪರಾಧಿಕಾರದ ಆಸ್ತಿ ಉಳಿಕೋಬೇಕು. ಹಾಗಾಗಿ ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಿ ಇದು ಅಕ್ರಮ ನಡೆದಿರೋ ಸತ್ಯ ಆಗಿರೋದ್ರಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು. ಸಿದ್ದರಾಮಯ್ಯರ ಪಾತ್ರ ಇರೋದ್ರಿಂದ ಯಾಕೆ CBI ಕೊಟ್ಟರೆ ಒಳ್ಳೇದು? ಇದು ನಮಗನ್ಸೋ ಪ್ರಕಾರ ಅವ್ರದೇ ಪಾತ್ರ ಇದೆ ಅಂತ ಈಗ ಹೈಕೋರ್ಟಲ್ಲಿ ಹೇಳಿರಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋ ಬದಲು ತನಿಖೆ ಮಾಡಲಿ ಬಿಡಿ ಅಂತ ಹೇಳಿ ಬಿಟ್ಬಿಡ್ಬೇಕು ಸರ್. ಇಂತಹ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಿದ್ವು ಸರ್. ತಪ್ಪಾಗತ್ತೆ. ಯಾಕಂದ್ರೆ ಅಧಿಕಾರದಲ್ಲಿ ಇದ್ರೆ ಅವ್ರದ್ದು ಅಂಡರ್ಲೇ ಪೊಲೀಸ್ ಬರ್ತಾರೆ, ಲೋಕಾಯುಕ್ತ ಪೊಲೀಸು ಅವ್ರ ಅಂಡರ್ಲೇ ಬರುತ್ತೆ. ಪೊಲೀಸ್ ಈಗ ಲಕ್ಷ್ಮೀಪುರಂ ಸ್ಟೇಷನ್ಗೆ ಅವ್ರ ಅಂಡರ್ಲೇ ಬರೋದ್ರಿಂದ ತನಿಖೆ ಪಾರದರ್ಶಕವಾಗಿ ಆಗಲ್ಲ. ಹಾಗಾಗಿ ಈ ಹಂತದಲ್ಲಿ ಅವರು ತನಿಖೆ ಪಾರದರ್ಶಕವಾಗಿ ಆಗಬೇಕು ಅನ್ನಂಗಿದ್ರೆ ಅವರು ರಾಜೀನಾಮೆ ಕೊಡೋದು ಉತ್ತಮ ಅನ್ಸುತ್ತೆ. ಇದಿಷ್ಟು RTI ಕಾರ್ಯಕರ್ತರಾದಂತಹ ಗಂಗರಾಜ್ ಅವರ ಮಾತುಗಳು. ಇದು ಸತ್ಯಕ್ಕೆ ಸಂದ ಜಯ. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು, ಪಾರದರ್ಶಕವಾಗಿ ಒಂದು ತನಿಖೆ ನಡೆಸಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.